ನಕ್ಷತ್ರಗಳು ಗಂಡನ ನಕ್ಷತ್ರದಲ್ಲಿ ಅದು ಏನ್ ಬೇಕು, ತಾರಾಬಲ ಬಂದಿರಬೇಕು. ಪ್ಲಸ್ ನಾನು ಆವಾಗ್ಲೇ ಒಂದು ಹೇಳಿದ್ವಿ, 19, 3, 7, 5, 22 ಇಂಥ ನಕ್ಷತ್ರಗಳು ಬರಲೇಬಾರ್ದು. ನಕ್ಷತ್ರದಿಂದ, ಪುರುಷ ನಕ್ಷತ್ರದಿಂದ ಈ ವೈವಾಹಿಕ ಜೀವನಕ್ಕೆ ಕೊಟ್ಟಿರ್ತಕ್ಕಂಥ, ವೈವಾಹಿಕ ಮದುವೆ ಮಾಡಬಹುದಾಗಿರ್ತಕ್ಕಂಥ ನಕ್ಷತ್ರಗಳನ್ನ, ಆ ನಕ್ಷತ್ರಗಳು ಪುರುಷನ ನಕ್ಷತ್ರದಿಂದ ಎಣಿಸಿದಾಗ ಇಲ್ಲಿ ಅದು ತಾರಾಬಲ ಬರುವಂತದಾಗಿರಬೇಕು. ತಾರಾಬಲ ಬಂದ್ರು 19, 22 ಇಂಥ ನಕ್ಷತ್ರಗಳೆಲ್ಲ ಬರಬಾರ್ದು. ಫಸ್ಟ್ ಅದನ್ನ ನೋಟ್ ಮಾಡ್ಕೊಂಡು ರೌಂಡ್ ಮಾಡ್ಕೊಳ್ಳಿ. ಒಂದು 8 ನಕ್ಷತ್ರ 9 ನಕ್ಷತ್ರ ಕೊಟ್ಟಿರ್ತಾರೆ, ಅವಾಗ ಈ ನಕ್ಷತ್ರಗಳನ್ನ ರೌಂಡ್ ಮಾಡ್ಕೊಂಬಿಡಿ. ಉಳಿದಿದ್ದು ಒಂದು 6 ನಕ್ಷತ್ರ ಸಿಗುತ್ತೆ. ಇಲ್ಲಿ ತಿಥಿ ಕೊಟ್ಟಿರ್ತಾರೆ, ದ್ವಿತೀಯ ತಿಥಿ ಕೊಟ್ಟಿರ್ತಾರೆ, ಪಂಚಮ ತಿಥಿ ಕೊಟ್ಟಿರ್ತಾರೆ, ಸಪ್ತಮ ತಿಥಿ, ಏಕಾದಶಿ ಅಥವಾ ತ್ರಯೋದಶಿ ಅಂತ ಕೊಟ್ಟಿರ್ತಾರೆ. ಈ ಒಂದು 5 ತಿಥಿಗಳು. ವಾರ ಏನ್ ಕೊಟ್ಟಿರ್ತಾರೆ, ಸೋಮವಾರ, ಮಂಗಳವಾರ, ಇದು ಬುಧವಾರ, ಗುರುವಾರ, ಶುಕ್ರವಾರ, ಸೋಮವಾರ ಇಷ್ಟೇ ಕೊಟ್ಟಿರ್ತಾರೆ. ಅವಾಗ ನಾವೇನ್ ಮಾಡ್ಬೋದು, ಪಂಚಾಂಗದಲ್ಲಿ ಫಸ್ಟ್ ಸೋಮವಾರ ತಿಥಿ ಯಾವುದು, ಫಸ್ಟ್ ಶುಕ್ಲ ಪಕ್ಷನ ಕೃಷ್ಣ ಪಕ್ಷನ ಅಂತ ನೋಡ್ಕೊಳ್ಬೇಕು. ನಾವು ಶುಕ್ಲ ಪಕ್ಷ ಕೃಷ್ಣ ಪಕ್ಷಕ್ಕೆ ನಾನು ಕತೆ ಹೇಳಿದ್ದೀನಿ, ಅರ್ಧ ದಿನ ಇದು ಅರ್ಧ ದಿನ ಇದು ಅಂತೀವಿ. ಆ ಶುಕ್ಲ ಪಕ್ಷ ತಿಥಿಯನ್ನ ನೋಡ್ಕೊಂಡು ಫಸ್ಟ್ ಶುಕ್ಲ ಪಕ್ಷ ಕ್ಯಾಲೆಂಡರ್ ಓಪನ್ ಮಾಡ್ಕೊಂಡು ಶುಕ್ಲ ಪಕ್ಷದಲ್ಲಿ ತಿಥಿಗಳನ್ನ ನೋಡಿ, ತಿಥಿ ನೋಡ್ಕೊಂಡ ಮೇಲೆ ನಿಮಗೆ ಇಲ್ಲಿರ್ತಕ್ಕಂಥ ನಕ್ಷತ್ರ ಮ್ಯಾಚ್ ಆಗತ್ತಾ, ಆ ಡೇಟ್ ನೋಟ್ ಮಾಡ್ಕೊಳ್ಳಿ. ನಕ್ಷತ್ರ ಮ್ಯಾಚ್ ಆದ್ಮೇಲೆ ಇಲ್ಲಿ ಯೋಗ ಇರುತ್ತೆ. ಯೋಗದಲ್ಲಿ ನಾವು ಯಾವ್ಯಾವ ಯೋಗಗಳು ಬೇಡ ಅಂತ ಹೇಳಿದ್ವಿ, ವೈದ್ಯತಿ ಯೋಗ ಬೇಡ, ಗಂಡ ಯೋಗ ಬೇಡ, ವಿಷ್ಕಂಭ ಯೋಗ ಬೇಡ ಅಂತ ಹೇಳಿ ಒಂದು 7-8 ಯೋಗಗಳನ್ನ ಬೇಡ ಅಂತ ಹೇಳಿದ್ವಿ. ಆ ಯೋಗ ಬಂದ್ರೆ ಈ ಡೇಟು ಕಮ್ಮಿ, ತಿರ್ಗಾ ನೆಕ್ಸ್ಟ್ ಹೋಗ್ತಾ ಇರ್ಬೇಕು. ನೆಕ್ಸ್ಟ್ ಡೇಟ್ ಹೋಗ್ತಾ ಇದ್ದಾಗ ಇಲ್ಲಿ ನಮಗೆ ತಿಥಿ ಸಿಕ್ಕಬೇಕು, ನಕ್ಷತ್ರ ಸಿಕ್ಕಬೇಕು, ಯೋಗ ಸಿಕ್ಕಬೇಕು, ಕರ್ಣ ಸಿಕ್ಕಬೇಕು. ಕರ್ಣ ಇಲ್ಲ ಅಂತಂದ್ರು ತಿಥಿ, ಯೋಗ, ನಕ್ಷತ್ರ ಇದು 3 ಸಿಕ್ಕಿದ ಮೇಲೆ ಆವತ್ತಿನ ಡೇಟ್ಗೆ ಒಂದು ಚಾರ್ಟ್ ಅನ್ನು ಹಾಕ್ಬಿಟ್ಟು, ಇದು ವಿವಾಹ ಕಾರಕವಾಗಿರೋದ್ರಿಂದ ಸಪ್ತಮ ಭಾವ ಶುದ್ಧಿಯಾಗಿರಬೇಕು, ಮತ್ತೆ ಸ್ಥಿರ ಲಗ್ನವಾಗಿರಬೇಕು. ಸ್ಥಿರ ಲಗ್ನ ಯಾವ್ದಾವ್ದಂತ ಶೂಟ್ ಮಾಡ್ಕೊಂಡು ಅದಕ್ಕೆ ಸಪ್ತಮ ಭಾವದಲ್ಲಿ ಯಾವ ಗ್ರಹಗಳು ಇಲ್ಲ ಅಂತಾರೆ, ಸಪ್ತಮ ಭಾವದ ಲಗ್ನವನ್ನ ಶೂಟ್ ಮಾಡ್ಕೊಂಡು ಆ ಲಗ್ನದ ಒಳಗಡೆ ಯಾವ ಡೇಟ್ ಫಿಕ್ಸ್ ಮಾಡ್ಬೇಕು ಅಂದಾಗ, ಈಗ ಹೇಳಿದ್ನಲ್ಲ ನಾನು, ಅಲ್ಲಿಗೆ ಹೋಗಿ ಆ ಪುಷ್ಕರಾಂಶ ಇರ್ತಕ್ಕಂಥದ್ದನ್ನ ಕೊಟ್ರೆ ಅದು 100% ಸಕ್ಸಸ್ ಆಗತ್ತೆ. ಅರ್ಥವಾಯ್ತಾ ಹೇಳಿದ್ದು? ಥ್ಯಾಂಕ್ ಯು ಸರ್. ಒಂದೆರಡು ನಿಮಿಷದಲ್ಲಿ ಇಷ್ಟೊಂದು ಹೇಳ್ಬಿಟ್ರ. ಇದು ಪುಷ್ಕರ ನವಾಂಶದ್ದು ಗೊತ್ತಿರ್ಲಿಲ್ಲ, ಇವೆಲ್ಲ ನೋಡ್ತಾ ಇದ್ವಿ, ಇದು ಗೊತ್ತಿರ್ಲಿಲ್ಲ. ತಾಳಿ ಕಟ್ಟಕ್ಕೆ ಅದು 3 ನಿಮಿಷ 4 ನಿಮಿಷ ಆ ತರ ಕೊಟ್ರೆ ಚೆನ್ನಾಗಿರುತ್ತೆ. ಹೌದು, ಎಲ್ಲಾ ಕೆಲ್ಸಕ್ಕೂ ಅದು ಚೆನ್ನಾಗಿ ಅನ್ವಯಿಸುತ್ತೆ. ಆಕ್ಚುಲಿ ಒಂದು ಲಗ್ನ ಬಂದು ಪುಷ್ಕರಾಂಶದಲ್ಲಿದ್ದರೆ, ಅದು ಪುಷ್ಕರಾಂಶ ನಾನು ನಿಮಗೆ ಪಾಠ ಮಾಡ್ಲಿಲ್ಲ ನಾನು, ಒಂದೊಂದು ಡಿಗ್ರಿಗಳಲ್ಲಿದೆ ಪುಷ್ಕರಾಂಶ ಅಂತ ಬರುತ್ತೆ. 2ನೇ ಡಿಗ್ರಿ, 3ನೇ ಡಿಗ್ರಿ, ಕೆಲವು 4ನೇ ಡಿಗ್ರಿ, 4ನೇ ಪಾದ, 5ನೇ ಪಾದ ಅಂತೇಳಿ ಪುಷ್ಕರಾಂಶ ಅಂತ ಬರುತ್ತೆ. ಪುಷ್ಕರಾಂಶದಲ್ಲಿ ನೀವು ನೋಟ್ ಮಾಡ್ಕೊಂಡ್ರೆ, ನಿಮ್ಮ ಜಾತಕದಲ್ಲಿ ಪುಷ್ಕರಾಂಶ ಯಾವ್ದಾವ್ದಂತ ನೋಡ್ಕೊಂಡ್ರೆ, ಆ ಪುಷ್ಕರಾಂಶದಲ್ಲಿ ಏನಾದ್ರೂ ಒಂದು ಮಗು ಜನನವಾಗಿದೆ, ಲಗ್ನ ಬಿದ್ದಿದೆ, ಒಂದು ಗ್ರಹ ಕೂತಿದೆ ಅಂದ್ರೆ ಅದು ಎಂತ ಗ್ರಹ ಆಗಿದ್ರು ಆ ಗ್ರಹದ ಫಲವನ್ನ ಕೊಟ್ಟೇ ಕೊಡುತ್ತೆ. ಅದು ಒಂದ್ಸಾತಿ ಅಲ್ಲಿ ಹುಟ್ಟುಬಿಟ್ಟಿದೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಯಾವುದೇ ಗ್ರಹಗಳು ಸಂಚಾರ ಮಾಡ್ಬೇಕಾದ್ರೂ ಆ ಪೀರಿಯಡ್ ಅಲ್ಲಿ ಅವರಿಗೆ 100% ಶುಭವನ್ನ ತಂದು ಕೊಟ್ಬಿಟ್ಟು ಹೋಗ್ಬಿಡುತ್ತೆ. ಸೊ ಇದೆಲ್ಲ ಸೂಕ್ಷ್ಮವಾಗಿ ಹುಡುಕಬೇಕು, ತುಂಬಾ ಕಷ್ಟ ಅದು. ಏನಪ್ಪಾ ಅಂದ್ರೆ ಇವಾಗ ನಮ್ಮ ಹತ್ರ ಕೇಳೋರ್ಗು ಅಷ್ಟು ತಾಳ್ಮೆ ಇರಲ್ಲ. ನಾವು ಅಲ್ಲಿಂದ ಎಲ್ಲ ಲೆಕ್ಕ ಮಾಡಿ ನಿನಗೆ ಇದನ್ನ ಹೇಳೋ ಅಷ್ಟೊತ್ತಿಗೆ ಅವರು ಕೇಳಕ್ ಇಷ್ಟ ಇರಲ್ಲ. ಆಗತ್ತಾ ಇಲ್ವಾ, ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ಬರ್ತಾರೆ ಅವರು. ನಾವು ಆಗತ್ತೆ ಇಲ್ವಾ ಅಂತ ಹೇಳಿ ಕಳಿಸ್ತೀವಿ ಅಷ್ಟೇ. ರೈಟ್ ಟೈಮ್ ಕುತ್ಕೊಂಡು ನೋಡಿದ್ರೆ ನಿಮಗೆ ಆ ಪುಷ್ಕರಾಂಶನ ಶೂಟ್ ಮಾಡಿ ಅಲ್ಲಿ ಗ್ರಹ ಯಾವಾಗ ಬರುತ್ತೆ, ಯಾವ ಗಂಟೆಗೆ ಬರುತ್ತೆ ಅಂತ ಹೇಳಿ ಆ ಗಂಟೆಗೆ ನೀನು ಈ ಕೆಲಸ ಮಾಡು. ಇವಾಗ ಹೇಳಿದ್ವಲ್ಲ ಪುಷ್ಕರಾಂಶ ಹೇಳಿದ್ವಲ್ವಾ, ಸದ್ಯ ನಮಗೆ ದಿವ್ಯಚಕ್ಷುಳು ಕೊಟ್ಬಿಟ್ಟಿದ್ದಾನೆ, ಅದನ್ನ ಯಾರು ಗಮನ ಇಟ್ಟು ನೋಡಲ್ಲ ಅದನ್ನ. ನಾನು ಇವಾಗ ಮೊನ್ನೆ ಯಾರಿಗೋ ಸ್ವಾತಿ ಅವರ ರಿಲೇಷನ್ ಕೇಳಿದ್ರು, ಸ್ವಾತಿ ಅವ್ರ ರಿಲೇಷನ್ ಒಂದು ಮಗು ಹುಟ್ಟೋದಕ್ಕೆ ಕೇಳಿದ್ವಿ. ನಾನೇನ್ ಮಾಡಿದೆ, ಅದನ್ನ ಕರೆಕ್ಟಾಗಿ ಹುಡುಕಿ ಫಸ್ಟ್ ಲಗ್ನ ಸೆಟ್ ಮಾಡಿ, ಆ ಲಗ್ನದ ಒಳಗಡೆ ಗುರುವಿನ ದೃಷ್ಟಿನ ಹತ್ರ ಸೆಟ್ ಮಾಡಿ, ಆ ಲಗ್ನಕ್ಕೆ ಪುಷ್ಕರಳ ಅಂಶ ಬರ್ತಕ್ಕಂಥ ಟೈಮ್ ಅನ್ನ ಸೆಟ್ ಮಾಡಿ 5 ನಿಮಿಷ ಟೈಮ್ ಕೊಟ್ವಿ. ಆ ಟೈಮ್ನಲ್ಲಿ ಅದು ಹುಟ್ಟು ಅಂದ್ರೆ ಅದು ಎಲ್ಲಾ ಅಂಶನೂ ಕಳ್ಕೊಂಡ್ಬಿಡ್ತದೆ, ಪಡ್ಕೊಂಡ್ಬಿಡ್ತದೆ. ಪುಷ್ಕರ ಅಂಶದಲ್ಲಿ ಲಗ್ನವೇ ಹುಟ್ಟುಬಿಡ್ತು ಅಂತ ಆದ್ರೆ ಇನ್ ಎಲ್ಲಾ ಇದನ್ನ ಎಲ್ಲಾ ವಿಧವಾದ ದೋಷಗಳನ್ನ ಅದು ಕವರ್ ಅಪ್ ಮಾಡ್ಕೊಂಡ್ಬಿಡುತ್ತದು. ಓಕೆ ಸರ್. ಇದು ಸರ್ ನೆನ್ನೆ ಒಂದ್ ಹೇಳಿದ್ರ, ಈ 3 ಪುಷ್ಕರಾಂಶ ಅದನ್ನ ಹೇಳಿದ್ರ, ಒಂದು ಅದೇ ಅದು ಇದ್ರಲ್ಲಿ ಯಾವ್ದು ಏನೋ
ಎಲ್ಲಿದೆ ಹೌದು. ಸರ್ ಅದು ಯಾವ್ದ್ರಲ್ಲಿ ಇದೆ ಸರ್ ಡಿವೇಟ್ ಸೆಕ್ಷನ್ ಅಲ್ಲೇ ಕೊಟ್ಟಿದ್ದಾರೆ ಟೈಮು. ದಿವ್ಯ ಚಕ್ಷರ ಇಲ್ಲ, ಅದು ತ್ರಿಪುಷ್ಕರಾಂಶ ಅಂತಕ್ಕಂಥದ್ದು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಹ್ಮ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲ ಮುಹೂರ್ತ ಭಾಗದಲ್ಲಿ ಏನೋ ಕೊಟ್ಟಿದ್ದಾರೆ ನೋಡಬೇಕು. ಮುಹೂರ್ತ ಭಾಗದಲ್ಲಿ ಎಲ್ಲೂ ತ್ರಿಪುಷ್ಕರಾಂಶ ಅಂತ ಕೊಟ್ಟಿಲ್ಲ ಅವನು. ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಅದನ್ನ. ಓಕೆ ಓಕೆ, ಸೊ ಇವತ್ತಿಗೆ ಕ್ಲೋಸ್ ಮಾಡೋಣ ಕ್ಲಾಸ್ನ. ಏನೋ ಡೌಟ್ ಇದ್ರೆ ಕೇಳ್ಕೊಳ್ಳಿ.